ಊಟ ಮಾಡ್ಕೋತ ದಯಮಾಡಿ ಕೇಳಬೇಕು ಸರ್. ಯಾಕಂತ ಕೇಳಿದ್ರೆ ಇದು ಬೆಳಗಾವಿ ಜಿಲ್ಲೆ ಒಂದು 5 ನಿಮಿಷ ಹೇಳಿ ಅವ್ರ ಬದಲು ನಾನು ಮುಂದೆ ಮತ್ತೆ ಪಾದ ಪೂಜೆ ನೆರವೇರ್ತದೆ. ಆ ನಂತರ ಏನು ಕಾರ್ಯಕ್ರಮ ಅಂತಪ್ಪ ಅಂತ ಕೇಳಿದಂತಕ್ಕಂಥದ್ದು ಹೇಳ್ತಾ ಇದ್ದೇನೆ. ಇವತ್ತು ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಸುಕ್ಷೇತ್ರ ಇಟ್ನಾಳ ಗ್ರಾಮದೊಳಗೆ ತಮ್ಮದೇ ಆಗಿರ್ತಕ್ಕಂಥ ಕಾಸಿಲಿಂಗನ ಸೇವಾ ಮಾಡ್ಕೋತ ಕಾಸಿಲಿಂಗನ ಒಳಗೆ ಏನು ಕಂಡಾರ ಅಂತ ಕೇಳಿದ್ರೆ ಅವರು ಏನು ತಮಗೆ ಬಯಸ್ತದನೋ ಬಡವರಿಗೆ ಬಂದಿರತಕ್ಕಂಥ ಕಷ್ಟಗಳನ್ನು ದೂರ ಮಾಡಿ ಈ ಜಗತ್ತನ್ನು ಕಲ್ಯಾಣ ಮಾಡಬೇಕು ಅನ್ನತಕ್ಕಂಥ ಕನಸನ್ನು ಹೊತ್ತು ಬಂದವರು ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಸದಾಶಿವಜ್ಜನವರು. ಅಂಥ ವ್ಯಕ್ತಿ ಏನಪ್ಪ ಅಂತ ಕೇಳಿದ್ರೆ ಈ ಭಾಗದೊಳಗೆ ಶಕ್ತಿಯಾಗಿ ದೇವರ ಮಹಿಮೆಯನ್ನು ಕಾಸಿಲಿಂಗ ಏನು ಹೇಳ್ತಾನೋ ಕಾಸಿಲಿಂಗನ ನಿಜವಾದ ಭಕ್ತಿ ಮಾಡ್ತಕ್ಕಂಥ ವ್ಯಕ್ತಿ ಯಾರದಕ್ಕೆ ನಮ್ಮ ಸದಾಶಿವಜ್ಜನವರು. ಅದಕ್ಕೆ ಹಲವು ಮಾತೇನ ಶ್ರೀ ಗುರುವೆ ನೀನಿಟ್ಟ ಪಾದವೇ ಸುಕ್ಷೇತ್ರವಯ್ಯ, ಜಲವೇ ಪಾವನ ತೀರ್ಥವಯ್ಯ, ಸುಲಭ ಕೃಪೆಯಾಗು ಎನಗೆ ಎಂಬ ಉಕ್ತಿಯಂತೆ ಬಹುಶಃ ಈ ಭಾಗದೊಳಗೆ ಅಷ್ಟೇ ಅತ್ತಲ್ಲ, ನಾನು ಹತ್ತನೇ ತಾಲೂಕು ಮೋಳೆ ಗ್ರಾಮಕ್ಕೆ ಹೋಗಿದ್ದೆ. ಅವ್ರ ಜೊತೆ ಒಂದು ಹುಡುಗಿದ ಒಂದು ಅವಿದ ಮೋಳೆ ಹೆಣ್ಣು ಹುಡುಗಿ ಅದು 7ನೇಂತೆ 8ನೇಂತೆ ಸಾಲಿಗಿರಬೇಕು. ಇಡೀ ಎಲ್ಲ ಕಡೆ ದವಾಖಾನಿಗೆ ತೋರಿಸಿದ್ರು ಹುಡುಗಿನ. ಅದು ಕೇವಲ ಬರೇ ಹೊಟ್ಟೆ ನೋವು ಹತ್ತಿತ್ತು, ಮತ್ತೊಂದು ಏನೂ ಇಲ್ಲ. ಚೆಕಪ್ ಮಾಡಿದರೆ ಏನೂ ಇಲ್ಲ, ಸ್ಕ್ಯಾನ್ ಮಾಡಿದರೆ ಏನೂ ಇಲ್ಲ. ಅಂಥದ್ರಾಗ ಅಜ್ಜಾನ ಕಡೆ ಬಂದು ಭಕ್ತಿದಿಂದ ಬೇಡ್ಕೊಂಡಾದ್ರೆ ನಾ ಅಲ್ಲಪ್ಪ ಅದು ಕಾಸಿಲಿಂಗ ಮಾಡವದಾನ, ಹಂಗೆ ಸಿದ್ಧ ಮಾಡವದಾನ, ನನ್ನ ಕಡೆ ಏನಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಅಜ್ಜಾರು ಹೆಂಗೆ ಮಾಡೋದಂದಾಗ ತಗೋ ಇದನ್ನು ಭಂಡಾರ ಹಚ್ಕೋ ಅಂಗಾರನ ಬಂಗಾರ ಅಂತ ತಿಳಿದು ಭಕ್ತಿ ಮಾಡಿ ಹಚ್ಕೊಂಡು ನಡಿ, ನಾನು ಅಲ್ಲಿ ಚಿಂಚಲಿ ಮಾಯಕ್ಕನ ಜಾತ್ರೆ ಐತಿ ಆ ಜಾತ್ರೆಗೆ ಬರ್ತಾನಂತ ಅಜ್ಜಾರು ಹೇಳಿದರು. ಆಕೆ ಬಗ್ಗೆ ಹೆಣ್ಮಗಳು ಬಂದಾಳಿಲ್ಲ ಗೊತ್ತಿಲ್ಲ ನನಗೆ, ಮಾಯಮ್ಮನ ಭಕ್ತಾಕಿ ಇವ್ರ ಮ್ಯಾಲ ಭಕ್ತಿ ಇಟ್ಟ ಬಂದಾರ. ಭಾಳ ಅದ್ಭುತಪೂರ್ವದಾಗ ಎಲ್ಲಿದೆಯವ ಚಿಂಚಲಿ ಮಾಯವನ ಭಕ್ತರು ಬಂದಿರ್ಬೇಕು ಬಹುಶಃ ಮೋಳೆದವರು. ನಾನು ಕೂಡ ಜಾತ್ರೆಗೆ ಹೋಗಿದ್ದೆ. ಹೋದ ಹೊತ್ತಿನೊಳಗೆ ಅಜ್ಜಾರು ಹೋಗಿ ಹೆಜ್ಜೆ ಇಟ್ಟರು. ಈ ಕಾಸಿಲಿಂಗನ ಪಾಲ್ಕಿ ಮೋಳೆ ಗ್ರಾಮಕ್ಕೆ ಹೋತು. ಮೋಳೆ ಗ್ರಾಮದವ್ರು ಕೈ ಮಾಡಿ ಕಾಸಿಲಿಂಗನ ಕರ್ಕೊಂಡು ತಲೆಗಿಳಿದು ಹೋದ ಗದ್ದಿಗೆ ಇಡುತ್ತಾರದ ಮಳೆ ಪ್ರಾರಂಭ ಆಯ್ತು ಸರ್. ಮಳಿ ದೋ ಮಳಿ ಬಡಿತು. ಮಳಿ ಬಡಿದ್ರ ಮೊದಲನೇ ಸರಿ ಅಲಗ ಹಾಯಕ್ಕೆ ಪ್ರಾರಂಭ ಮಾಡಿದ್ರು. ಡೊಳ್ಳು ತಗೊಂಡು ಡೊಳ್ಳನ್ನು ಬಾರ್ಸಾಕತ್ರು. ಸಿರಿಡೋನ ಗ್ರಾಮದೊಳಗೆ ಸಿದ್ಧ ಮಾಳಿಗರಾಯ ಹೆಂಗ ಗುರುವಿನ ಬೀರದವ್ರು ಭಕ್ತಿ ಮಾಡ್ತಿದ್ದೋ ಹಂಗೆ ಡೊಳ್ಳನ್ನು ನುಡಿಸ್ಲಾಕತ್ರು, ತಾಳೆನ ನುಡಿಸ್ಲಾಕತ್ರು. ಆ ಡೊಳ್ಳ ತಾಳಿಗೆ ಏನು ತುಂಬಿದೋ ಮಾಳಿಗರಾಯ ತುಂಬಿದ ಅಲಗ ಹಾಯ್ಲಿಕ್ಕೆ ಪ್ರಾರಂಭ ಮಾಡಿದ್ರು ನಮ್ಮ ಸದಾಶಿವಜ್ಜ. ಅಲಗು ಒಮ್ಮೆ ಹೋದ್ರು, ಒಮ್ಮೆ ಬಂದರು, ಒಮ್ಮೆ ಹೋಗಿ ಒಮ್ಮೆ ಬಂದರು. ಬಂಧುಗಳೇ, ನಿಜವಾಗಿಯೂ ಅಲಗು ನಾವು ನೋಡಿದ್ರೆ ಭಾಳ ಅದ್ಭುತಪೂರ್ವವಾಗಿ ಅಲಗನ್ನಾದ್ರು. ಇಲ್ಲಿಯೂ ಕೂಡ ಇವತ್ತು ಅಲಗನ್ನದಿದ್ದಾರೆ. ಕೊನೆ ಸರ್ತಿ ಏನು ಮಾಡಿದ್ರು ಅಂತ ಕೇಳಿದ್ರೆ ಸಾಕ್ಷಾತ್ ಕೊಡ್ಲಿಯನ್ನು ತೆಗೆದುಕೊಂಡು ಪರಶುರಾಮನ ಅವತಾರ ತೊಟ್ಟು ಹೊಟ್ಟಿಗೆ ಕೊಡ್ಲಿ ಬಡ್ಕೊಂಡು ಅಲಗಾಗ್ಲಿಕ್ಕೆ ಪ್ರಾರಂಭ ಮಾಡಿದರು. ಅಲಗಾದ್ರು ಆ ಹುಡುಗಿನ ಕರೆಸಿರು. ಹೊಟ್ಟಿನೂ ಇದ್ದು ಹುಡುಗಿನ ಕರೆಸಿರು. ಹೊಟ್ಟಿನೂ ಇದ್ದು ಹುಡುಗಿ ಬಂದಳು. ಹೊಟ್ಟಿನೂ ಇದ್ದು ಹುಡುಗಿ ಮುಂದ್ಗಡೆ ಬಂದೊತ್ನಾಳಗೆ ತಂಗಿ ನಿನಗೆ ಆರಾಮಾಗೈತೆ ಇಲ್ಲೋ ಅಂತ ಕೇಳಿದ್ರು ಅಜ್ಜಾರ. ಆರಾಮಾಗೈತ್ರಿ ಅಪ್ಪಾರ, ಇನ್ನೊಂದು ಸ್ವಲ್ಪ ಹೊತ್ತು ಅಂದರು. ನಾವೆಲ್ಲರೂ ರೌಂಡ್ ನಿಂತೀವಿ. ಹುಡುಗಿನ ಕರೆಸಿರು. ಅವಿ ನೆನೆ ನಿನ್ನ ಮನದೊಳಗೆ ನಿನ್ನ ಮನೆದೇವ್ರು ನನ್ನ ಚಿಂಚಲಿ ಮಾಯವನನ್ನ ನಡಿ, ಬೀರದೇವ್ರು ನೆನೆ, ಮಾಳಿಗಿರ ನೆನೆ, ಅಮೋಘಸಿದ ನಡಿ ಅಂತೇಳಿ ಹುಡುಗಿನ ಅಡ್ಡ ಮಣಿಸಿ ಹೊಟ್ಟಿ ಮೇಲೆ ಭಂಡಾರ ಹೋಗೋದ್ರು. ಬಂಧುಗಳೇ, ಹೊಟ್ಟಿ ಮೇಲೆ ಭಂಡಾರ ಹೋಗೋದು ನಾವೆಲ್ಲ ದಿಗ್ಭ್ರಮೆಗೊಂಡಿದ್ದೀವಿ. ಹಿಂಗೆ ತಗೊಂಡ ಕೊಡ್ಲಿಯನ್ನು ಹಾಕಿದ್ರು ಸರ್. ಬಹುಶಃ ನಮಗೆಲ್ಲ ಏನಪ್ಪ ಅದ್ಭುತ ಅಂತಂದೀವಿ. ಅದೆಲ್ಲ ಹೆಂಗೆ ಅಂತ ಕೇಳಿದ್ರೆ ಅದು ಭಂಡಾರ ಮಹಿಮಾ. ಹಿಂದೆ ಮಾಳಿಗರಾಯ ಹೆಂಗೆ ಅದಾನೋ ಅಲಿಗಲ, ಬಹುಶಃ ಆ ಅಲಗದ ಆಟ ಮತ್ತೊಮ್ಮೆ ಎಲ್ಲಿ ತೋರಿಸಿರಂದ್ರೆ ಮೋಳೆ ಗ್ರಾಮದೊಳಗೆ ಕೊಡ್ಲಿಲಿ ಹೊಡೆದೊತ್ತಿನೊಳಗೆ ಹೊಟ್ಟಿ ಏನಾಗ್ತಾರೆ ಅವಿದು, ದೊಡ್ಡವ್ರದ್ದು ಬಡ್ಕೋದು ಬೇರೆ ಸರ್. ಅವಿದು ಹೊಟ್ಟಿ ಒಂದು ಬಡ್ತಿಗೆ ಅಂತರ ಕೊಡ್ಲಿಯನ್ನು 3 ಮಳ ಅಂತರ ಎಬಿಸ್ತಾರೆ. ಅಂಥ ಶಕ್ತಿ ಇತ್ತು ಏನೋ ಗೊತ್ತಿಲ್ಲ. ಅವಿಯಲ್ಲಿ ಏನು ತುಂಬಿದ್ರು ಅಜ್ಜಾರಿಗೆ ಗೊತ್ತಿಲ್ಲ. ಕರ್ಕೊಳ್ಲಿಲ್ಲ ಸರ್. ಹೊಟ್ಟಿ ಕೊಡ್ಲಿ ಹೊಡೆದ್ರು ಕೂಡ ಕರ್ಕೊಳ್ಲಿಲ್ಲ. ಇನ್ನು ಆರಾಮಾಗ್ಯದನ್ನು ಕವಿ ಅಂತ ಕೇಳಿದ್ರು. ದಡ್ನ ಎದ್ದಿನ ತಳವಿ ಹೇಳ್ತಾಳೆ, ಯಪ್ಪ ನಿಮ್ಮ ಪುಣ್ಯದಿಂದ ಇವತ್ತು ನಾನು ಆರೋಗ್ಯ ಆಗ್ಯಾನಿ. 8ನೇ ರಿಸಲ್ಟ್ 85 ಮಾಡಿನಂತೆ ಹುಡುಗಿ ಎದ್ದನಂತ ಹೇಳ್ತಾರೆ. ಇಲ್ಲಿ ಮೋಳೆ ಗ್ರಾಮದಾಗ ಸರ್. ಇದು ಕಣ್ಣಾರೆ ನಾನು ನೋಡಿದ್ದು, ನಾನು ನಡದ್ದು. ಇನ್ನು ಇಲ್ಲಿ ಮುಗುಳುಕುಡು ಗ್ರಾಮದವ್ರು ಬಂದವರು ಪರಶುರಾಮ್ ಮೊದಲ ಮಟ್ಟಿ ಅಂತ ಹೇಳಿ. ಅವನು ದವಾಖಾನಿಗಂತೂ ಎಲ್ಲ ಕಡೆ ಆಗ್ಯದ ಸರ್. ಎಲ್ಲ ಕಡೆ ದವಾಖಾನಿಗಾಗಿ ಇನ್ನೇನೋ ಎಲ್ಲಿ ಹೋಗೋದಂದ್ರೆ ಇನ್ನು ಅಲ್ಲೇ ಹೋಗೋದು ಲಾಸ್ಟ್ ಅಂಥವ್ರು ಬಂದು ಸರ್. ಎಲ್ಲಿದೆಪ್ಪ ಪರಶುರಾಮ್ ಮೊದಲ ಮಟ್ಟಿ, ದಯಮಾಡಿ ಅವ್ರು ಬರ್ಬೇಕು ಸರ್. ಅವ್ರ ಸತಿಪತಿಗಳು ಬರ್ಬೇಕು, ನಿಮ್ಮ ಬದಲು ಹೇಳಕತ್ತೀವಿ. ಬನ್ನಿ ಸರ್. ಪರಶುರಾಮ್ ಮೊದಲ ಮಟ್ಟಿಯವರು ದಯಮಾಡಿ ವೇದಿಕೆ ಕಡೆ ಬರಬೇಕು. ಅವನ ಸರ್ ಪರಶುರಾಮ್ ಮೊದಲ ಮಟ್ಟಿ ಆರೋಗ್ಯದೊಳಗೆ ಬಹುಶಃ ಅವನು ಹೆಂಗದಾನಂತ ಕೇಳಿದ್ರೆ ನಮ್ಮ ಆಲಕ್ಕನೂರು ಕರ್ಸಿದ್ದನ ಕೊತ್ತಮಾಲ್ ಇದ್ದಂಗೆ ಅದ ನೋಡಿ ಸರ್. ಆಳ ಮನುಷ್ಯ ಹೆಂಗದ ಸರ್, ಹೆಂಗೆ ದೃಷ್ಟಿ. ಇವತ್ತು ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ವಿ. ಆರೋಗ್ಯ ತಪ್ಪಿ
ಎಲ್ಲಿದಾನೆ ಇಲ್ಲಿ ವಾಲ್ಗ ಬರ್ಸಕ್ತಿಲ್ಲ ಹುಲ್ಗುನ್ ತಾಲೂಕ್ನವ್ರ ಅವ್ರ ಹೆಸರು ಬರ್ಕೊಡು ನಿಲ್ಲ ಅವಿ ನಿಲ್ ಅವಿ ನಿಲ್ ಹಾಂ ಸರ್ ಪರಶುರಾಮ ನೀವರ ಸರ್ ಪರಶುರಾಮ ಯವ್ವನ ಹೆಸರು ಹೇಳಪ್ಪ ನೀ ಹೇಳಿವ ಹೆಸರು ನೀ ಹೇಳ ಹೆಸರು ಇನ್ನೇ ಅವ್ರದ್ದು ಹೇಳಿವ ನಾಸ್ತಾ ಉಂಡಕ್ಕೆ ಹೆಸರು ಹೇಳಕ್ಕೆ ಅಣ್ಣ ಹೆಸರು ಹೇಳಕ್ಕೆ ಏನು ಇವ ಜನ್ಮ ಆಗಿ ಹೋಗೈತಿ ಇನ್ನೇನೈತಿ ಅಲ್ಲ ಈ ನಮ್ಮಲ್ಲಿ ನಾಚೋ ಸಭಾ ಬೇಕಾ ಸರ್ ಹೆಣ್ಮಕ್ಳು ಇದ ನಮ್ಮಲ್ಲಿ ಪದ್ಧತಿ ನೋಡ್ರಿ ಮಾರತನ ಎಷ್ಟು ಚಂದ ಇದು ನಮ್ಮ ಭಾರತ ದೇಶ ಸಂಸ್ಕಾರ ಸರ್ ಇದ ಸಂಸ್ಕೃತಿ ಸರ್ ಅದಕ್ಕೆ ಗವಿಸಿದ್ದೇಶ್ವರ ಅಪ್ಪಾರು ಹೇಳ್ತಾರೆ ನೀಟ್ ಪರೀಕ್ಷೆ ಬರೀದು ಮುಖ್ಯ ಅಲ್ಲೋ ಮಕ್ಕಳನ್ನ ನೀಟಾಗಿ ಬದುಕುವ ಕಲೆಯನ್ನು ಕಲಿಸ್ಬೇಕಂತಕ್ಕಂಥ ಮಾತನ್ನು ಗವಿಸಿದ್ದೇಶ್ವರ ಅಪ್ಪಾರು ಬರಿತಾ ಇದ್ದಾರೆ ಹಂಗೆ ಇವತ್ತು ನೀಟಾಗಿ ಬದುಕುವ ಕಲೆಯನ್ನು ಕಲಿಸಿಕೊಟ್ಟವ್ರು ಯಾರಂತ ಕೇಳ ನಮ್ಮಪ್ಪ ಸದಾಶಿವಜ್ಜ ಈ ಫ್ಯಾಮಿಲಿ ನೋಡಿ ಸರ್ ದುಃಖದಲ್ಲಿರ್ತಕ್ಕಂಥ ಫ್ಯಾಮಿಲಿ ಇವತ್ತ ನಕ್ಕೋತ್ ಬಂದ ದೇವರಿಗೆ ನಮಸ್ಕಾರ ಮಾಡಿ ಇವತ್ತು ಅಜ್ಜಾನ ತುಲಾಭಾರ ಮಾಡ್ತಾರಂದ್ರೆ ಅವ್ರ ಮನಸ್ಸಿನಾಗ ಅಜ್ಜ ಏನು ಕೊಟ್ಟಿರಬೇಕು ಏನು ಬಿಟ್ಟಿರ್ಬೇಕು ಬಂಧುಗಳು ಒಂದು ಸಾರಿ ಜೋರಾದ ಚಪ್ಪಾಳೆ ತೊಟ್ಟೋಣ ಅವರಿಗೆ ಇಡೀ ಕುಟುಂಬ ದುಃಖದಲ್ಲಿರ್ತಕ್ಕಂಥ ಕುಟುಂಬ ಅಜ್ಜ ಅಂತಕ್ಕೆ ಬಂದ ನಂತರ ಬೇಡ್ಕೊಂಡು ಹೋದ ನಂತರ ಅವರಿಗೆ ಆರೋಗ್ಯ ಆಯಿತು ಮಗ SSLC ಮುಗಿಸಿದ PVC ಮುಗಿಸಿದ ಇನ್ನೇನು ಮಾಡಬೇಕು ಅಂತೇಳಿ ಕನಸು ಕಂಡ ಹುಡುಗ ಅದಕ್ಕೆ ಬರಿತಾನೆ ಕವಿ ಒಂದು ಕಡೆ ಕೈಯಲ್ಲಿ ಅದಕ್ಕೆ ಬರಿತಾನೆ ಕವಿ ಒಂದು ಕಡೆ ಭಾಳ ಸುಂದರವಾಗಿರ್ತಕ್ಕಂಥ ಮಾತನ್ನು ಏನು ಮಾಡ್ತಾನಪ್ಪ ಅಂತ ಕಡೆ ಕವಿ ಬರಿತಾನ ದೇಶ ಕಾಯವ ಯಾರಪ್ಪ ಅಂತ ಕೇರ ಗಡಿಯಲ್ಲಿ ಗನ್ ಹಿಡಿದು ದೇಶ ಕಾಯುವ ಸೈನಿಕನಾದರೆ ಕೈಯಲ್ಲಿ ನೇಗಿಲಿಡಿದು ವಿಶ್ವ ಕಣ್ಣ ಹಾಕವ ಯಾರಪ್ಪ ಅಂತ ಕೇರ ಅವನೇ ಕೃಷಿಕ ಅಂತ ಬರಿತಾ ಇದ್ದಾರೆ ಕೈಯಲ್ಲಿ ಪೆನ್ ಹಿಡಿದು ವಿದ್ಯಾರ್ಥಿಗಳ ಭವಿಷ್ಯ ಬರೆಯವ ಯಾರಪ್ಪ ಅಂತ ಕೇಳಿದ್ರೆ ಅವನೇ ಶಿಕ್ಷಕ ಸೈನಿಕ ಕೃಷಿಕ 3 ಮಂದಿ ಮನಸ್ಸು ಮಾಡಿದ್ರೆ ಜಗತ್ತು ಬದಲಾವಣೆ ಆಗ್ತೈತೆ ಅಂತ ಆ 3 ಮಂದಿಗೆ ಯಾರ ಆಶೀರ್ವಾದ ಬೇಕಂದ್ರೆ ನಮ್ಮಪ್ಪ ಸದಾಶಿವಜ್ಜನಂತವ್ರ ಆಶೀರ್ವಾದ ನಿಜವಾಗಿ ಫ್ಯಾಮಿಲಿಗೆ ಆಗ್ಯದ ಹುಡುಗಿ ಇವತ್ತು ಎಲ್ಲಿದಾನ ಅಂತ ಕೇರ ಗಡಿ ಭಾಗದೊಳಗೆ ಗನ್ ಹಿಡಿದು ದೇಶದ ಸೇವೆ ಮಾಡಲಿಕ್ಕೆ ಸೈನಿಕ ಭರ್ತಿಯಲ್ಲಿ ಸೇರಿದಾನೆ ಅಂತ ಹೇಳಿದರು ಇವತ್ತಿಗೆ ಅವನ ಟ್ರೈನಿಂಗ್ ಮುಗಿತಂತ ನಾಳೆ ಊರಿಗೆ ಬರ್ತಾನ ಬಂದು ಅಜ್ಜಾಗ ಭೇಟಿ ಆಗ್ತಾನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು ಬಂಧುಗಳೇ ನಮ್ಮ ಭಾರತ ದೇಶದ ಸೈನಿಕರು ಹೆಂಗೆ ಅಂತ ಕೇಳಿದ್ರೆ ಅಮೇರಿಕ ಅಧ್ಯಕ್ಷ ಟ್ರಂಪ್ ಹೇಳ್ತಾನೆ ಒಂದು ಕಡೆ ಭಾರತ ದೇಶದ ಸೈನಿಕರನ್ನೆಲ್ಲರೇ ಒಂದು ದಿನ ನನ್ನ ಕಡೆ ನೀವು ಕೊಟ್ರ ಜಗತ್ತನ್ನು ಗೆಲ್ತನತ್ತಿದ್ದ ತಾವು ಯಾಕಂತ ಕೇಳಿದ್ರೆ ಇವತ್ತು ಹಿಮಾಲಯ ಪರ್ವತದೊಳಗೆ 5 ದಿನ ಊಟ ಇರಲಿಲ್ಲ ಅಂದರೂ 50 ಕಿಲೋ ಬೆನ್ನಿಗೆ ಕಟ್ಕೊಂಡು ಯುದ್ಧ ಮಾಡ್ತಕ್ಕಂಥ ಶಕ್ತಿ ನಮ್ಮ ತಾಯಿ ಭಾರತ್ ಮಾತೆ ನಮ್ಮ ಸೈನಿಕರಿಗೆ ಕೊಟ್ಟಿದ್ದಾಳೆ ಬಂಧುಗಳು ನಮ್ಮ ಸೈನಿಕರಿಗೆ ಕೊಟ್ಟಿದ್ದಾಳೆ ಅಂಥ ವಿದ್ಯಾ ಎಲ್ಲೈತೆ ಅಂಥ ಮಾತೃಭೂಮಿ ಒಳಗೆ ಅಂಥದ್ದೊಂದು ಶಕ್ತಿ ಅದ ಅಮೇರಿಕಾದ ಸೈನಿಕರಿಗೆ ಒಂದಿನ ಊಟ ಕೊಡಲಿಲ್ಲ ಅಂದ್ರೆ ಮರುದಿನ ಯುದ್ಧ ಮಾಡೋದಿಲ್ಲತ್ತವ್ರು ಇರಾನ್ದವ್ರ 2 ದಿನ ಯುದ್ಧ ಮಾಡ್ತಾ ಇರ್ತಾರೆ 3ನೇ ದಿನ ಯುದ್ಧ ಮಾಡೋಕ್ಕಾಗೋದಿಲ್ಲತ್ತ ಯಾಕಂದ್ರೆ ಇರಾಕದಾಗ ಬರೀ ಬೆಳೆದು ಡೀಸೆಲ್ ಪೆಟ್ರೋಲ್ ತಿಂದು ಭೂಮಿ ಏನು ಅನ್ನ ಕೊಡ್ತದ ಸರ್ ನಮ್ಮಲ್ಲಿ ಹಾಲನ್ನು ಉಂಡು ನೀರನ್ನು ಉಂಡು ಪವಿತ್ರವಾಗಿರ್ತಕ್ಕಂಥ ಪಂಚಾಮೃತ ನೀಡ್ತಕ್ಕಂಥ ಅನ್ನ ಎಲ್ಲೈತೆ ಅಂದ್ರೆ ಅದು ಭಾರತ ದೇಶದಲ್ಲಿದೆ ಅದಕ್ಕೆ ಭಾರತ್ ಮಾತೆಗೆ ಜಗತ್ತಿಗೆ ಗುರು ಯಾವ ದೇಶ ಅಂದ್ರೆ ಭಾರತ ದೇಶ ಅಂತ ಹೇಳ್ತಾರೆ ಅಂಥ ಭಾರತ ದೇಶ ಸೇವೆ ಮಾಡಲು ನಿಮ್ಮ ಮಗ ಸಿಲೆಕ್ಷನ್ ಆಗಿದ್ದಾನೆ ಬಂಧುಗಳೇ ಅದು ಅಜ್ಜಾರ ಪುಣ್ಯದಿಂದ ಅಂತಕ್ಕಂಥ ಮಾತನ್ನು ಹೇಳಿದ್ರಿ ನಿಮ್ಮ ಫ್ಯಾಮಿಲಿಗೆ ಸದಾ ಅಜ್ಜನ ಆಶೀರ್ವಾದ ಯಾವತ್ತೂ ಇರಲಿ ಒಂದು ಸಾರಿ ಜೋರಾದ ಚಪ್ಪಾಳೆ ತಟ್ಟೋಣ ಆ ಹುಡುಗನ ಹೆಸರು ಹೇಳಿ ಸರ್ ಪ್ರೇಮ ನಿನ್ನ ಹೆಸರು ಪಂಕಜ್ ಪ್ರೇಮ ಮತ್ತು ಪಂಕಜ್ ಇಬ್ಬರು ಮಕ್ಕಳು ನೀ ಹೆಣ್ಮಕ್ಳು ಅವ್ರ ಮಕ್ಕಳು ನೀವು ಹಾಂ ಆರ್ತಿಗೆ ಒಬ್ಬಕ್ಕಿ ಮಗಳು ಕೀರ್ತಿಗೆ 2 ಮಕ್ಕಳನ್ನ ನೀಡಿ ಇಡೀ ಆನಂದಮಯ ಜೀವನದಲ್ಲಿ ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ ಇದಕ್ಕೆಲ್ಲ ಅಜ್ಜನ ಆಶೀರ್ವಾದ ಭಾಳ ಅದ್ಭುತಪೂರ್ವವಾಗ್ಯದ ಇವರು 1 ಅಲ್ಲ 2 ಅಲ್ಲ ಈಗಾಗಲೇ ವಾಲ್ಗ ಬಾರಿಸ್ತಕ್ಕಂಥ ಹುಲ್ಕುಂದದ ಒಬ್ಬ ಕಾಕ ಬಂದಾನ ಅಂತ ಹೇಳಿದ್ರಿ ಎಲ್ಲಿದೀಪ ಹುಲ್ಕುಂದ ಕಾಕನೂ ಕೂಡ ಅವನು ಕೂಡ ಆರೋಗ್ಯದಲ್ಲಿ ಬರ್ರಿ ಕೈರಿ ಬಿಡಿ ಎಲ್ಲನೂ ಕೂಡ ಕೈರೊಡಿಗೆ ಇಲ್ಲಿ ಬಾಯಿಲಿ ಎಲ್ಲನಗೌಡ ಕೈರ್ಬಡಿ ಅವರು ಕೂಡ ಏನಪ್ಪ ಅಂತ ಕೇಳ ಅಜ್ಜಗ ಭಕ್ತಿದಿಂದ ಬೇಡ್ಕೊಂಡು ಅಲ್ಲಿದ್ರೆ ಇಲ್ಲಿ ಬಂದು ವಾಲ್ಗ ಬಾರಿಸ್ಲಾಕತ್ತಾನೆ ಸರ್ ನನ್ನ ಆರೋಗ್ಯ ಇಲ್ಲ ಚೆನ್ನಾಗಿತ್ತು ನನ್ನ ಪರಿಸರ ಹೆಂಗಿತ್ತು ಅಂತ ಕೇಳಿದ್ರೆ ಏನೇನು ಆಗಿತ್ತು ಒಟ್ಟಾರೆಯಾಗಿ ನನ್ನೆಲ್ಲ ಉದ್ಧಾರ ಮಾಡಿದವ್ರು ಯಾರು ಅಂತ ಕೇಳ ಕಾಶಿಲಿಂಗನ ಸೇವೆ ಮಾಡಿಕೊತ್ತ ಸದಾಶಿವ ಡಾಂಗೆ ಅಜ್ಜ ನಂದು ಏನು ಮಾಡಿ ಅನ್ನಕೇರ ನನ್ನ ಬಾಳ್ವೆಗೆ ಬಂಗಾರದ ನೀರನ್ನು ಎರಚಿರ್ತಕ್ಕಂಥ ವ್ಯಕ್ತಿ ಯಾರಂದರೆ ಕಾಶಿಲಿಂಗ ಅಜ್ಜ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ ಬಂಧುಗಳೇ ಈಗ ಇವರಿಗೆ ಪಾದಪೂಜೆ ನೆರವೇರ್ತದೆ ಪಾದಪೂಜೆ ಮುಗಿದ ನಂತರ ನಾವು ಮತ್ತೆ ಏನು ಮಾಡ್ತೀವಿ ತುಲಾವಾರ ಕಾರ್ಯಕ್ರಮ ನೆರವೇರ್ತದೆ ತುಲಾವಾರ ಕಾರ್ಯಕ್ರಮ ಇನ್ನೊಬ್ಬರು ಏನು ಮಾಡಿದ್ದಾರೆ ಅದಕ್ಕೆ ಸೋಮನಿಂಗ್ ವಗ್ಗರೆ ಅಂತೇಳಿ ಅವರು ಅತನಿ ತಾಲೂಕು ಅಬ್ಯಾಳದಿಂದ ಬಂದಿದ್ದಾರೆ ಎಲ್ಲಿದ್ದಾನ ಸೋಮನಿಂಗನ ಅದೀಯ ಇರಲಿ ಅಲ್ಲೇ ಇಲ್ವಾ ಇಲ್ವಾ ಜರ ಸೋಮನಿಂಗನ ಬಂದಿದ್ದಾನೆ ಸರ್ ಅದಕ್ಕೆ ಹಿಂದೆ ಕವಿ ತಾಯಿ ಬೇಡ್ತಿದ್ದಳು ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗರೆ ಪಟ್ಟಣ ಕೆಳಗೆ ಅರಿಕೇರಿ ಊರಾಗ ನಮ್ಮಪ್ಪ ಅಮೋಘ ಸಿದ್ಧ ಮಕ್ಕಳನ್ನ ಕೊಟ್ಟ ಕಳಿವ್ಯಾನ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಇವತ್ತು ಸೋಮನಿಂಗ ಅಬ್ಯಾಳ ಅಗ್ರಾಣಿ
ಅಗ್ರಾಣಿ ಅಭ್ಯಾಳದಿಂದ ಬಂದಿರತಕ್ಕಂಥ ಅಥಣಿ ತಾಲೂಕು ಮುರುಗೇಂದ್ರ ಶಿವಗಳ ನಾಡಿನಿಂದ ಬಂದಿರತಕ್ಕಂಥ ವ್ಯಕ್ತಿ ಇಲ್ಲಿ ಬಂದು ಬೇಡ್ಕೋತಾನೆ ದೇವರಿಗೆಪ್ಪ ನನಗೀಗ ಒಂದು ಏನು ಬೇಕಾಗೈತಾರೆ, ನನ್ನ ಮನೆಗೆ ಒಂದು ದೀಪ ಬೇಕಾಗ್ಯದ, ದೀಪ ಹಚ್ತಕ್ಕಂಥ ಕೆಲಸ ಮಾಡ್ಬೇಕು ಅಜ್ಜ ಅಂದಾಗ ಭಂಡಾರ ತಗೊಂಡು ಹೋಗಿ ಮಗನ ವರ್ಷದಾಗ ಅಂದ್ರೆ ಎತ್ಕೊಂಡು ಬರ್ತೀವಿ. ಮಗನ ತಂದದಕ್ಕಾಗಿ ಇವತ್ತು ಗಂಡು ಮಗನ ಎತ್ಕೊಂಡು ಬಂದಿದ್ದಾನೆ ನಮ್ಮ ಸೋಮನಿಂಗ್. ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿಯಪ್ಪ ಮನೆಗೆ. ಇದು ಅದ್ರ ಹುಲಿ ಇಲ್ಲ ಸರ್. ಇದು ಬಹುಶಃ ನಮ್ಮ ಹಾಲಪ್ಪ ಸೇಗುಣ್ ಶಿವದಾನ ಎಲ್ಲಿದಾನಪ್ಪ, ಮೈಸೂರು ಕೇಸರಿ ಮುಗುಳು ಕುಡ್ದ ಬಂದಿದ್ರಿಲ್ಲ ಸರ್. ಎಲ್ಲಿದಾನ ಹಾಲಪ್ಪ ಪೈಲ್ವಾನ್, ಕೈ ಮಾಡಿಬಿಡಿಯಪ್ಪ ಎಲ್ಲಿದೆ. ಹಾಗೇನೇನು ಸರ್ ಇರಲಿ. ಹಂಗೆ ಇದು ಏನೈತೆ ಅಂದ್ರೆ ಇದು ಬಹುಶಃ ಕಾಸಿಲಿಂಗನ ಆಶೀರ್ವಾದ, ಸದಾಶಿವಜ್ಜನ ಆಶೀರ್ವಾದದಿಂದ ಮುಂದೋದಿನ ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಆಗೋದಿಲ್ಲ. ಸಮಾಜದ ಒಳಗೆ ಬಹುಶಃ ದುಷ್ಟರನ್ನು ದೂರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡ್ತಕ್ಕಂಥ ಬೀರದೇವ್ರು ಹೆಂಗಿದ್ದು ತಮ್ಮ ಅಮೋಘ ಸಿದ್ಧ ಹೆಂಗಿದ್ದು ಅಂಥ ವ್ಯಕ್ತಿ ನಿನ್ನ ಮಗ ಆಗಲಿ ಸೋಮಲಿಂಗ ಅಂಥೇಳಿ ಇದು ಆಶೀರ್ವಾದದ ಕಂದದ. ಸಾಮಾನ್ಯ ಕಂದಲ್ಲ ನೋಡಿ, ಒಂದೀಟು ಅಳವಾತಿ ಎಲ್ಲರ ಕಡೆ ಹೋಗೋತೈತಿ ಅದು ರೀ. ಚಪ್ಪಾಳೆ ತಟ್ಟಿ ಬಿಟ್ರಪ್ಪ ಇದಕ್ಕೆ. ಯವ ಎಲ್ಲಿದಾಳ, ಇವ್ರು ಅವ್ವ ಬಂದಾಳ್ರಿ, ಬಂದಾರ ತಗೋಪ್ಪ. ಓಕೆ ಅಂದ್ರೆ ಈ ಸುಮ್ಮನೆ ನಿಮಗೆ ಒಂದು ಎರಡು ಸ್ಯಾಂಪಲ್ ಅಟ್ಟ ಹೇಳಿದೆ ನಾನು. ನಮ್ಮ ಹಿರಿಯ ಜೀವಿಯಾಗಿರ್ತಕ್ಕಂಥ ರಾಮನ್ ಕಾಕ ಡಾಂಗೆ ಅವರದಾರ ಇಲ್ಲಿ ಎಲ್ಲ. ಬಹುಶಃ ಅವರೆಲ್ಲ ವಸಂತರಾವ್ ಪಾಟೀಲ್ ಜೊತೆ ಒಡನಾಡಿಗಳಾಗಿರ್ತಕ್ಕಂಥವ್ರು. ಅವರೆಲ್ಲ ಅವ್ರ ಅಣ್ಣತಮ್ಮರು ಕೂಡಿಕೊಂಡು ಇದೊಂದು ಏನೋ ಇದು ನಮ್ಮ ಒಳಗೆ ಮಾನವ ಅಲ್ಲ, ಡಾಂಗೆ ಮಣಿತನದೊಳಗೆ ಇದೊಂದು ಏನೋ ದೇವ ಮಾನವ ಹುಟ್ಟ್ಯದ. ನೋಡಾಕ್ ಮಾತ್ರ ಮಾನವ ಅದಾನ, ನಿಜವಾಗಿ ಮಾನವ ಅಲ್ಲ. ಅವ ಏನು ಹೇಳ್ತಾನೋ ಆ ಕೆಲಸ ಆಗ್ತಾವಪ್ಪ ಅಂತ ಕೇಳಿ ಅವರೆಲ್ಲ ದೇವ ಮಾನವರು ಸರ್. ಒಂದೊಂದು ಅವತಾರ ತೊಟ್ಟು ಒಂದೊಂದು ರೂಪಕ್ಕೆ ಬಂದಿರ್ತಾರೆ. ಅದಕ್ಕೆ ಭಗವದ್ಗೀತಾದ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯದಾ ಯದಾ ಈ ಧರ್ಮಶ್ಚ ಗ್ಲಾನಿರ್ಭವಿವಾರತ ಅಭ್ಯುತ ನಮ ಸೃಜಮ್ಯಹಂ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾವಾಗ ಧರ್ಮ ಉನ್ನತಿ ಹೊಂತದನೋ ಅಧರ್ಮ ಯಾವಾಗ ಹೆಚ್ಚಾಗ್ತದನೋ ಅವಾಗ ಒಬ್ಬರು ಮಾನ ಪುರುಷರು ಹುಟ್ಟಿ ಬರ್ತಾರತ್ತ ಸಮಾಜ ತಿದ್ದಾಕ. ಅಂಥ ಮಾನ ಪುರುಷರು ಈ ಭಾಗದಾಗ ಹುಟ್ಟಿ ಬಂದವ್ರು ಯಾರು ಅಂತ ಕೇಳ ನಮ್ಮ ಸದಾಶಿವಜ್ಜ ಅವರು ಅಂತಕ್ಕಂಥ ಮಾತನ್ನು ಈ ಸಮಾರಂಭದಲ್ಲಿ ಹೇಳ್ತಾ, ಇನ್ನು ಅದೇ ತೆರನಾಗಿ ಈ ಅಜ್ಜರ ಭಕ್ತಿಗೆ ಭಾಳ ಮಂದಿ ಎಲ್ಲ ಹೆಸರು ಬರೆಸಿದಿರಿ ಸರ್. ನಾನು ಬೇಡ್ಕೊಂಡವ್ರದ್ದು ಒಂದು 3-4 ಮಂದಿನ ಹೆಸರು ಮಾತ್ರ ಹೇಳಿದ್ದೇನೆ. ಇನ್ನು ಅದೇ ತೆರನಾಗಿ ಈ ಕಾರ್ಯಕ್ರಮಕ್ಕೆ ಬಹುಶಃ ನಮ್ಮ ಹಾರುಗೆರೆಯ ಗೂಳಿ ಬಹುಶಃ ಎಲ್ಲರೂ ನೋಡಿದ್ದೀರಿ ನೀವು. ಅಲ್ಲಿಗೆಲ್ಲ ಭಾಳ ಜನ ಹಾಯ್ತಾರೆ. ಹಾಯೋರೊಳಗೆ ಪರ್ಕ್ ಭಾಳ ಇರ್ತಾವೆ ಸರ್. ಅಂಥದ್ರೊಳಗೆ ನಮ್ಮ ಹಾರುಗೆರೆಯ ಕರ್ಸಿದ್ನ ಪೂಜಾರಿ ಕರಿಯಾಪ್ತತೆ ಬಾಪಿ ಈಚೆ ಕಡೆಯಪ್ಪ ಬಹುಶಃ ಜೋಡ್ ಅಲಗ ತಗೊಂಡು ಹೊಟ್ಟಿಯಲ್ಲಿ ಹೊಡೆದುಕೊಂಡಿರ್ತಕ್ಕಂಥ ದೃಶ್ಯವನ್ನು ನೋಡಿದಿರಿ. ಒಂದ್ಸಾರಿ ಅವನಿಗೆ ಜೋರಾದ ಚಪ್ಪಾಳೆ ತಟ್ಟಿ ನಮ್ಮ ಕರಿಯಪ್ಪ ಪೂಜಾರಿ, ಶಿವರಾಯ ಪೂಜಾರಿ ಅವರಿಗೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಲ್ಲಪ್ಪ ಪೂಜಾರಿ ಬ್ಯಾಕೂಡದಿಂದ ಅಜ್ಜಾನ ಭಕ್ತಿಗೆ ಬಂದಿದ್ದಾರೆ, ಅವರಿಗೂ ಕೂಡ ಜೋರಾದ ಚಪ್ಪಾಳೆ ತಟ್ಟನೆ. ಯಾಕಂದ್ರೆ 1000 ಕುರಿಗಳನ್ನು ಬಿಟ್ಟು ಇಂಥ ಜಾತ್ರೆಗೆ ಬಂದು ಭಕ್ತಿ ಸೇವೆ ಸಲ್ಲಿಸೋದಾದ್ರೆ ನಾವು ಏನು ಕೊಡ್ತೀವಿ ಮುಖ್ಯ ಅಲ್ಲ. ಹಿಂದೇನು ಮಾಳಿಗರ ದೇವಾನ ದೇವತೆಗಳು ಮಾಡಿದಾರಲ್ಲ ಆ ಪವಾಡಿಗಳನ್ನು ಮುಂದುವರ್ಸ್ಕೊಂಡು ಹೊಂಟಿರಲ್ಲ. ಬ್ಯಾಕುಡನ್ನರಿಗೂ ಕೂಡ ಜೋರಾದ ಚಪ್ಪಾಳೆ ತಟ್ತಾ ಇದ್ದಾನೆ. ಇನ್ನು ಕಾಮಣ್ಣ ಪೂಜಾರಿ ಕಾಮಣ್ಣ ಪೂಜಾರಿ ಬಹುಶಃ ಭಾಳ ಅದ್ಭುತವಾಗಿರ್ತಕ್ಕಂಥ ಅಲಗಾಯ್ತಕ್ಕಂಥ ವ್ಯಕ್ತಿ. ಇವನು ಡೊಳ್ಳಿನ ಸಂವಾದಕನೂ ಹೌದು, ಡೊಳ್ಳಿನ ವಾದಕರೂ ಹೌದು, ಹಲವಾರು ಕಲೆಗಳನ್ನು ಬಲ್ಲ ವ್ಯಕ್ತಿ ಯಾರಂತ ಕೇಳ ಕಾಮಣ್ಣ ಪೂಜಾರಿ. ನಿನ್ನ ವೃತ್ತಿ ಹಿಂಗೆ ಮುಂದೆ ಸಾಗಬೇಕಂತೇಳಿ ಅಜ್ಜನ ಸಾಕ್ಷಿಯಾಗಿ ನಿನ್ನಲ್ಲಿ ಹೇಳ್ತಾ ಇದ್ದಾನೆ ಬಂಧುಗಳು, ಧನ್ಯವಾದಗಳು. ಇನ್ನು ಕಲ್ಲಪ್ಪ ಪೂಜಾರಿ ಅವರು ಕೂಡ ಅವರು ಬಹುಶಃ ಅಲಗ ಹಾಯ್ಕೊತ್ ಕನಕದಾಸ್ ಹೆಂಗ ಹೇಳ್ತಾನೆ, ಕುಲ ಕುಲ ಕುಲವೆಂದ ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೇನೆಂದರು ಬಲ್ಲಿರ ಬಲ್ಲಿರ, ಈ ಸಕಲ ಕುಲಗಳಿಗೆ ಜಲವೇ ತಾಯಲ್ಲವೇ ಎಂಬ ಉಕ್ತಿಯಂತೆ 100 ಆಳ ತಳಗಡೆ ಇರ್ತಕ್ಕಂಥ ನೀರನ್ನು ಹೇಳಿ 1000 ಬೋರ್ವೆಲ್ ಹೇಳಿರ್ತಕ್ಕಂಥ ವ್ಯಕ್ತಿ ನಮ್ಮ ಕಲ್ಲಪ್ಪ ಪೂಜಾರಿ ಅವರಿಗೂ ಕೂಡ ಹಾರ್ದಿಕವಾಗಿ ತುಂಬರದ ಸ್ವಾಗತ ಸುಸ್ವಾಗತನ ಬಯಸ್ತಾ ಇದ್ದೇನೆ. ಇನ್ನು ಬಾದಾಮಿದಿಂದ ಬಂದಿದ್ದಾರೆ ಸರ್ ಅಲಗಾಯ್ಲಿಕ್ಕೆ. ಬಹುಶಃ ಸರ್ ನೋಡಿ, ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತಿನದು ಎತ್ತ ಸಂಬಂಧವಯ್ಯ. ಕಾಸಿಲಿಂಗ ಎಲ್ಲಿ ಬೆಳಗಾವಿ ಜಿಲ್ಲಾ, ಬಾದಾಮಿಯಲ್ಲಿ ಬಾಗಲಕೋಟದಿಂದ ಬೆಳಗಾವಕ್ಕೆ ಬಂದು ನಿನ್ನ ಅಲಗದ ಸೇವೆಯನ್ನು ನೋಡಿ ನಾವೆಲ್ಲ ಬೆರಗಾಗಿದ್ದೀಪ್ಪ. ಅಲ್ಲಿಂದ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ವಿ. ಬಾದಾಮಿಯ ನಮ್ಮ ಗುಳಿಗೆ ಕೂಡ ಹಾರ್ದಿಕವಾಗಿ ತುಂಬರದ ಸ್ವಾಗತನ ಬಯಸ್ತಾ ಇದ್ದೇನೆ. ನಿನ್ನ ಏಕನಾಥ್ ಅರಳಿಕಟ್ಟಿ ಅವನು ಕೂಡ ಬಹುಶಃ ಅಲಗಾಯ್ದು ನೋಡಿರ್ಕಿಲ್ಲ. ಅವನ ಎಲ್ಲಿವಾದ ಸುಚಿತ್ರ ಆಗಿ ಕರ್ಕೊಂಡು ಹೋದಳೆ ಮಲಕ ಆ ಕಡೆ ತಳಗೆ ಇರಲಿ ಅವನಿಗೂ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಭಾಳ ವಿಶೇಷವಾಗಿ ಎಲ್ಲ ಗಣ್ಯಮಾನ್ಯರು ಆಗಮಿಸಿದ್ದಾರೆ ಸರ್. ಶಿವಾನಂದ ಮಾಯಪ್ಪ ಡಾಂಗೆ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರು, ಅವರಿಗೂ ಕೂಡ ಎಲ್ಲ ರೈತ ಸಂಘದವ್ರು ಬಂದಿದ್ದೀರಿ ಸರ್. ನಿಮಗೂ ಕೂಡ ನಿಮ್ಮ ಟೀಮಿಗೆ ಎಲ್ಲ ಸರ್, ನಾವು ಎಲ್ಲರ ಹೆಸರು ಹೇಳೋದಲ್ಲ, ಶಿವಾನಂದ ಒಬ್ಬರು ಹೇಳ್ರಿ ಎಲ್ಲ ರೈತ ಸಂಘದವ್ರು ಬಂದಿರೋ ತಿಳ್ಕೊತಾ ಇದ್ದೇನೆ. ಬಹುಶಃ ಗುರ್ಲಾಪುರದ ಇತಿಹಾಸ ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶದೊಳಗೆ ಇತಿಹಾಸ ಆಗ್ಯದ. ಅದು ಭಾಳ ಅದ್ಭುತ. 3300 ಕಬ್ಬಿನ ರೇಟ್ ಕೊಡಿಸ್ತಕ್ಕಂಥ ನಮ್ಮ ಇಟ್ನಾಳದವರು ತಾಲೂಕು ಅಧ್ಯಕ್ಷರಾಗಿರಪ್ಪ. ನಿಮಗೆ ಗೌರವಪೂರ್ವಕದಂಥ ಶಿವಾನಂದ್, ನೀ ಆನಂದ ಇರಬೇಕು, ಎಲ್ಲರೂ ಆನಂದ ಇರ್ತಾರಂತ. ಎಲ್ಲ ರೈತರು ಆನಂದ ಇರಬೇಕಂತೇಳಿ ಕನಸು ಹೊತ್ತು 1000 ರೈತರನ್ನು ಎಲ್ಲಿಪ್ಪ ಅಂತ ಕೇಳಿ ಚಳವಳಿಗೆ ಕರೆದುಕೊಂಡು ಹೋಗಿ ಚಳವಳಿಗೆ ಯಶಸ್ವಿ ಮಾಡಿರ್ತಕ್ಕಂಥ ಇಟ್ನಾಳಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಸಂಘದ ಬಾಂಧವರಿಗೆ ಹೃದಯಪೂರ್ವಕವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಹಾಲಪ್ಪ ಸೇಗುಣ್ಸಿ ಅವರಿಗೆ ಆಗ ಧನ್ಯವಾದಗಳನ್ನು ಹೇಳಿದ್ದೇನೆ. ಇನ್ನೊಬ್ಬರು ಬಸಲಿಂಗ ರಾಮಪ್ಪ ಡಾಂಗೆ ಅವರು, ಕಾಸಿಲಿಂಗನ ಗದ್ಗಿ ಪೂಜಾರಿ ಎಲ್ಲದಾನ ಬಸಲಿಂಗ ಕಕ್ಕ, ಅವರಿಗೂ ಕೂಡ ಒಂದ್ಸರಿ ಚಪ್ಪಾಳೆ ತಟ್ರಿ ಸರ್. ಈ ಅಜ್ಜ ಹಂಗ ಪವಾಡಿ ಮಾಡ್ಕೋತ ಹೊರಗಡೆ ಹೋದ್ರೆ ದಿನಾಲು ಸೇವಾ ಮಾಡೋರು ಯಾರು ಅಂತ ಕೇಳಿದ್ರೆ
ಅವರು ಸರ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಮಾದೇವ್ ಭೀಮಪ್ಪ ಡಾಂಗೆ ಅವರಿಗೂ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತು ನೀವೆಲ್ಲರೂ ಸೇರಿದ್ದೀವಿ. ಅಂಥದ್ದೊಂದು ಶಕ್ತಿ ಅದ, ಅಂಥದ್ದೊಂದು ತಾಕತ್ತಿಲ್ಲದ ಪೀಠದೊಳಗೆ ಹಂಗ ಜನ ಯಾರೂ ಬರಲ್ಲ, ಹಂಗ ಯಾರೂ ಹೋಗಲ್ಲ. ಎತ್ತಿನ ಮನೆಯವರು ಇಲ್ಲಿ ಏನೋ ಒಂದು ಅಂತ ಹೇಳಿ ಇಲ್ಲೆಲ್ಲ ಬಂದಿರ್ತಾರೆ. ಇವತ್ತು ಮುಗುಳಿಯಾಳ ಸುಮಿತ್ರನ ಹಾಡ ಕೇಳಿಕ್ಕೆ 100 ಜನ ಬಂದಿರಿ. ಇನ್ನು ಬಸನಾಳದವಿಯ ಹಾಡ ಕೇಳಿ ಕೆಟ್ಟೋ ಜನ ಬಂದಿದ್ದೀರಿ. ಇದು ಮುಗಿದ ನಂತರ ಡೊಳ್ಳಿನ ಹಾಡು ಪ್ರಾರಂಭ ಆಗ್ತವೆ. ಈ ಕಾರ್ಯಕ್ರಮಕ್ಕೆ ಈ ಇಟ್ನಾಳ ಗ್ರಾಮದ ಸುದ್ದಿಯನ್ನು ನಾಡಿನ ತುಂಬೆಲ್ಲ ಬಿತ್ತರಿಸಲಿಕ್ಕೆ ಬಂದಿರತಕ್ಕಂಥ ನನ್ನ ಆತ್ಮೀಯ ಎಲ್ಲ ಯಾರು ಬಂದಿದ್ದಾರೆ ಅಂತ ಕೇಳಿದ್ರೆ ವಿಶೇಷವಾಗಿ ಎಲ್ಲ ಯೂಟ್ಯೂಬ್ ಕಲಾವಿದರು ಬಂದಿದ್ದಾರೆ ಸರ್. ಅವರು ಏನು ಬಯಸಲ್ಲ ಸರ್. ಯೂಟ್ಯೂಬ್ದವ್ರು ಏನು ಬಂದಾರಲ್ಲ, ಇವತ್ತ ಕಲಾವಿದರನ್ನ ಬೆಳೆಸಬೇಕು, ಕಲೆಯನ್ನು ಉಳಿಸಬೇಕು, ದಾನ ಧರ್ಮ ಅನ್ನೋದು ಎಲ್ಲೈತೆ ಅನ್ನೋದನ್ನು ನಾಡಿಗೆ ಬಿತ್ತರಿಸ್ತಕ್ಕಂಥ ಕಲಾವಿದರು ಇವತ್ತು ಬೆಳಗಾವಿ ಜಿಲ್ಲಾ ಇಟ್ನಾಳ ಗ್ರಾಮಕ್ಕೆ, ಅದು ಕಾಶಿಲಿಂಗನ ಹಬ್ಬಕ್ಕೆ ಬಂದಾರ. ಅವರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ ಸರ್. ಮೊದಲನೇದವರು ಸರ್ ಮಾರುತಿ ಬೆಕ್ಕೇರಿ, ವೃತ್ತಿ ಒಳಗೆ ಕಿಲ್ಲಾರ ಕಾಯ್ತಾನೆ ಸರ್. ಕಿಲ್ಲಾರ ಅಂದರೆ ಗೊತ್ತು ನಿಮ್ಗೆ, ಆಕಳಗಳ ಹಿಂಡನೆ ಮನೆಯಲ್ಲಿ ಕಟ್ಟಿ ಹಗಲಿ ಹೊತ್ತಿನೊಳಗೆ ಮೇವು ನೀರನ್ನು ಕೊಡಿಸಿ ಬಂದಂತ ಕೇಳಿದ್ರೆ ರಾತ್ರಿ ಹಿಂಡಲಿಕ್ಕೆ ಮತ್ತೆ ಹೋಗ್ತಾ ಇದ್ದಾನೆ. ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು, ಕಾಯಕದಲ್ಲಿ ನಿರತರಾದರೆ ಲಿಂಗ ದರ್ಶನವಾದರೂ ಮರೆಯಬೇಕು, ಕಾಯಕದಲ್ಲಿ ನಿರತರಾದರೆ ಜಂಗಮ ಮುಂದು ಬಂದರೂ ಹಂಗ ಹರಿಯಬೇಕು, ಕಾಯಕವೇ ಕೈಲಾಸ ಅಂತ ಅಣ್ಣ ಬಸವಣ್ಣವ್ರು ಹೇಳಾರು. ನಿಜವಾಗೂ ಕಾಯಕ ಮಾಡ್ಕೊಂಡು ಮಾರುತಿ ಬೆಕ್ಕೇರವ್ರು ಯೂಟ್ಯೂಬ್ ನಡೆಸಿರಿ. ನಿಮಗೆ ಅನಂತ ಕೋಟಿ ನಮಸ್ಕಾರಗಳು ಈ ಸಮಾರಂಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಇನ್ನು ಇಟ್ಟಲ್ ಬೀರ್ದೇವ್ ಯೂಟ್ಯೂಬದ ಮಾಲೀಕರಾಗಿರ್ತಕ್ಕಂಥ ನಮ್ಮ ಚಿಕ್ಕೋಡಿದಿಂದ ಬಂದಿದ್ದಾರೆ. ಇಟ್ಟಲ್ ಬೀರ್ದೇವ್ ಅಣ್ಣ, ನಿನಗೂ ಕೂಡ ನೀನು ನೋಡಕ್ಕೆ ಬೀರಾನ್ಗೆ ದೇವ್ರ ಗತ್ಲೇನ ಅದೀಯಪ್ಪ, ನಿನಗೇನು ಹೇಳೋದದ ಫುಲ್ ಆಳು ದಾಡ್ಸಿ ನೆಟ್ ಕಟ್ ಏನು ನಾವು ನೋಡ್ತೀವಿ ಯಜೈನ್ ಗತ್ಲೆ ಇರಬಾರ್ದು, ನಿನಗತ್ಲೆ ಇರಬೇಕಂತ. ಅದಕ್ಕೆ ಅವನಿಗೂ ಕೂಡ ಒಂದು ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಬೀರ್ದೇವ್ರವನಿಗೂ ಕೂಡ ತರ್ತಾ ಇದ್ದೇವೆ. ಇನ್ನು ನಮ್ಮ ಹಾಲಪ್ಪ ಪೂಜೇರಿ ಎಲ್ಲಿ ರಾಯಬಾಗದವರು, ಅವರ ಶಿಷ್ಯ ಯಾರು ಬಂದಾರಂದ್ರೆ ಅಜಯ್ ರಾಯಬಾಗ್, ನಿನಗೂ ಕೂಡ ಹಾರ್ದಿಕವಾಗಿ ಸ್ವಾಗತನ ಬಯಸ್ತಾ ಇದ್ದೇನೆ. ಇನ್ನು ಲಕ್ಕಣ್ಣ ನಿಪ್ನಾಳದವ್ರು 2 ಮಂದಿ ಬಂದಿದ್ದಾರೆ. ಲಕ್ಕನ್ಗಳು ಯಾರಪ್ಪ? 2 ಮಂದಿ, ಇಬ್ಬರು ಲಕ್ಕನ್ಗಳ, ಇಬ್ಬರು ನಿಪ್ನಾಳದಿಂದ ಬಂದಿರಿಪ್ಪ. ನೀವೆಲ್ಲ ಮಾಳು ನಿಪ್ನಾಳ ಟೀಂಪ, ನಿಮ್ಮದು ಅದು ದೊಡ್ಡದ, ನಿಮ್ಮದೆಲ್ಲ ನೀವೆಲ್ಲ ಇನ್ವಾದಾಗ ತಿರುಗಾಡೋ ಜನ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರಿ. ನೋಡಿ ಸರ್, ಇನ್ವಾ ಇರಲಿ ವಿಮಾನ ಇರಲಿ, ಭಂಡಾರಕ್ಕೆ ತಲೆ ಬಾಗಿದ, ಯಾರು ಭಂಡಾರಕ್ಕೆ ತಲೆ ಬಾಗ್ಯಾರ ಅವ್ರು ಬಾಳ್ವೆ ಬಂಗಾರ ಆಗ್ಯದ. ನಾವು ಇನ್ವಾ ಮುಖ್ಯ ಅಲ್ಲ, ನಮಗೆ ವಿಮಾನ ಮುಖ್ಯ ಅಲ್ಲ, ನಮಗೆ ಯಾರು ಮುಖ್ಯ ಅಂದ್ರೆ ಸದಾಶಿವ ಅಜ್ಜ ಮುಖ್ಯ ಅಂತೇಳಿ ಇಲ್ಲಿ ತನಕ ಬಂದಿರತಕ್ಕಂಥ ಇಬ್ಬರು ಲಕ್ಕನ್ಗಳಿಗೆ ಹೃದಯಪೂರ್ವಕವಾಗಿ ಹಾರ್ದಿಕವಾದಂಥ ಸುಸ್ವಾಗತನ ಬಯಸ್ತಾ ಇದ್ದೇನೆ. ಇನ್ನೊಬ್ಬ ಅಮರ್ ಬಸ್ತವಾಡ ಬಂದಾನೆ ಯುವಕನಿಗೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, 100 ಮಂದಿ 1000 ಮಂದಿ ನಿರುತ್ಸಾಹಿ ನಿರುದ್ಯೋಗಿಗಳ ಬದಲಾಗಿ 3 ಮಂದಿ ಉತ್ಸಾಹಿಗಳು ಕೊಟ್ಟರೆ ಜಗತ್ತನ್ನು ಕಟ್ತನದಿದ್ದಂತ. ಇಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರೇ ನಿಮ್ಮೆಲ್ಲರಿಗೂ ಗೌರವಪೂರ್ವಕವಾಗಿ ತುಂಬ್ರದಯದ ಸ್ವಾಗತ ಸುಸ್ವಾಗತವನ್ನು ಬಯಸಿ ಈಗ ನೇರವಾಗಿ ಪಾದಪೂಜೆ ಮುಗಿದ ನಂತರ ನಾವು ತುಲಾಭಾರ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ಪಾದಪೂಜೆ ನೀವು ಮಾಡ್ತೀರಿ? ಪಾದಪೂಜೆದವ್ರು ಯಾರಾದ್ರೂ ಬರೀ ಪಟ್ಟಣ ಬೇಗನೆ, ಇಲ್ಲಾಂದ್ರೆ ನಾವು ತುಲಾಭಾರ ಕಾರ್ಯಕ್ರಮ ಪ್ರಾರಂಭ ಮಾಡಿಬಿಡ್ತಾ ಇದ್ದೀವಿ. ಈಗ ತುಲಾಭಾರ ಕಾರ್ಯಕ್ರಮ ನೆರವೇರ್ತದ.